ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮನಲ್ಲಿ ಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆಗಿರಕ್ಕಂಥ ಒಂದು ವಿಡಿಯೋ ಏನ್ಬಿಟ್ಟು ಹೌದು, ನಿಮ್ಮ ಒಂದು ಥರ್ಡ್ ಸೆಮ್ ರಿಸಲ್ಟ್ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ. ಸೊ ಕಂಪ್ಲೀಟ್ ಕನ್ಫರ್ಮ್ ಇನ್ಫಾರ್ಮೇಷನ್ ಕೊಡ್ತಿದ್ದೇನೆ. ಸೊ ಈ ಒಂದು ಥರ್ಡ್ ಸೆಮ್ ರಿಸಲ್ಟ್ ಇಷ್ಟು ಬೇಗ ಏನಕ್ಕೆ ಈ ಒಂದು ಕ್ವೆಶನ್ ಬಂತು ಅಂತಂದರೆ, ಹಲವಾರು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಕಡೆಯಿಂದ ಒಂದು ನ್ಯೂಸ್ ಪೇಪರಲ್ಲಿ ಒಂದು ನ್ಯೂಸ್ ಬಂದಿದೆ. ಏನಂತಂದರೆ, ಈ ಒಂದು ಫಸ್ಟ್ ಇಯರ್ ವಿದ್ಯಾರ್ಥಿಗಳ ಏನಿದೆ ಪ್ರಾಕ್ಟಿಕಲ್ ಎಕ್ಸಾಮ್ ಡೇ ಮುಗಿದ ಕೂಡಲೇ ನಾವು ರಿಸಲ್ಟ್ ಕೊಟ್ಟಿದ್ದೇವೆ ಅಂದ್ಬಿಟ್ಟು. ಸೊ ವಿದ್ಯಾರ್ಥಿಗಳು ಏನು ಅಂದ್ಕೊಂಡಿದ್ದಾರೆ, ಈ ಒಂದು ರಿಸಲ್ಟ್ ನಮ್ಮದು ಕೂಡ ಮ್ಯಾಥ್ಸ್ ಪೇಪರ್ ಆದ ಕೂಡಲೇ ನಮ್ಮ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಸೊ ಇವತ್ತು ಮ್ಯಾಥ್ಸ್ ಪೇಪರ್ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಇವತ್ತು ಮ್ಯಾಥ್ಸ್ ಪೇಪರ್ ಆಗಿಬಿಟ್ಟು ನಾಳೆನೇ ರಿಸಲ್ಟ್ ಬರುತ್ತೆ ಅಂತ ಕೆಲವೊಂದು ವಿದ್ಯಾರ್ಥಿಗಳು ಡೌಟ್ಸಲ್ಲಿದ್ದಾರೆ. ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಕನ್ಫರ್ಮ್ ಇನ್ಫಾರ್ಮೇಷನ್ ಕೊಡ್ತಿದ್ದೇನೆ. ಸೊ ಫಸ್ಟ್ ಒಂದು ಕ್ವಶನ್ ರೈಸ್ ಮಾಡೋದು ಏನಂತಂದರೆ, ರಿಸಲ್ಟ್ ಯಾವಾಗ, ನಿಮ್ಮ ಒಂದು ರಿಸಲ್ಟ್ ಯಾವಾಗ, ಈ ಒಂದು ಕ್ವಶನ್ ರೈಸ್ ಮಾಡೋದಾದರೆ ನಿಮ್ಮ ಒಂದು ರಿಸಲ್ಟ್ ವಿದಿನ್ 4 ಡೇಸಲ್ಲಿ ಬರುತ್ತೆ. ಹೇಗೆ ಹೇಳ್ತಾರೆ ವಿದಿನ್ 4 ಡೇಸಲ್ಲಿ ಅಂತ ಒಂದು ಕ್ವಶನ್ ಬರುತ್ತೆ. ಇದಕ್ಕೆ ಆನ್ಸರ್ ನೋಡೋದಾದರೆ, ಈ ಹಿಂದೆ ನಿಮ್ಮದು ಏನೋ ಒಂದು 4 ಸಬ್ಜೆಕ್ಟ್ ಆಗಿದೆ. DDCO ಆಗಿರ್ಬೋದು, OS ಆಗಿರ್ಬೋದು, DSA ಆಗಿರ್ಬೋದು, ಜಾವಾ ಆಗಿರ್ಬೋದು. ಈ 4 ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ ಏನಿದೆ ಕಂಪ್ಲೀಟೆಡ್ ಆಗಿದೆ. ವ್ಯಾಲ್ಯೂಯೇಷನ್ ಫುಲ್ ಕಂಪ್ಲೀಟ್ ಆಗಿದೆ. ಈ ನಿಮ್ಮ ಒಂದು 4 ಸಬ್ಜೆಕ್ಟ್ ಹೇಗೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಮಾಡಿದ್ರು, ಹೀಗೆ ಮತ್ತು ರಿಸಲ್ಟ್ 10 ಡೇಸ್ ಅಂತಂದರು. ಇವಾಗ 4 ಡೇಸಲ್ಲೇ ಬರುತ್ತಾ ಅಂತ ಕೇಳ್ತಾಯಿದ್ರು. 4 ಡೇಸ್ಗಿಂತ ಒಳಗೂ ಬರ್ಬೋದು, ಯಾಕಂದರೆ ಮ್ಯಾಥ್ಸ್ ಪೇಪರ್ ಅಷ್ಟೇ ಇರೋದು ವ್ಯಾಲ್ಯೂಯೇಷನ್ ಮಾಡೋದು. ಸೊ ಮ್ಯಾಥ್ಸ್ಗೆ ಜಾಸ್ತಿ ಟೈಮ್ ಇಡೋಲ್ಲ ವ್ಯಾಲ್ಯೂಯೇಷನ್ ಮಾಡಿ, ಯಾಕಂದರೆ ಸ್ಟೆಪ್ ವೈಸ್ ಇರುತ್ತೆ. ಬೇಗ ಬೇಗ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಹೋಗ್ತಾರೆ. ಇವರು ಹೇಗೆ ಚೆಕ್ ಮಾಡಿದ್ರು ಅಂತಂದರೆ, ಇವರು VT ಅವ್ರದ್ದು ಒಂದು ಇಂಟೆನ್ಷನ್ ಏನಿದೆ ಅಂತಂದರೆ, ವಿದ್ಯಾರ್ಥಿಗಳಿಗೆ ಕಡಿಮೆ ದಿನದಲ್ಲಿ ರಿಸಲ್ಟ್ ಕೊಡಬೇಕು. ಒಂದು VT ಯೂನಿವರ್ಸಿಟಿ ಅಂತ ಒಂದು ಕರ್ನಾಟಕದಲ್ಲಿ ಹೆಸರು ಮಾಡಬೇಕು, ಪಬ್ಲಿಕ್ ಆಗಬೇಕು ಅಂತ VT ಅವ್ರದ್ದು. ಅಂದರೆ ಮೊನ್ನೆ ನೋಡಿ ಫಸ್ಟ್ ಇಯರ್ ವಿದ್ಯಾರ್ಥಿಗಳ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು. ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದ ಕೂಡಲೇ ಮಾರ್ಕ್ಸ್ ಆಲ್ರೆಡಿ ಅವಾಗ ವ್ಯಾಲ್ಯೂಯೇಷನ್ ಮಾಡಿದ್ರು. ಯಾಕೆಂದರೆ ಬ್ಯಾಚ್ ವೈಸ್ ಇರುತ್ತೆ, 10 ಜನ ಇರ್ತಾರೆ. ಸೊ ಹಾಗಾಗಿ ಈಸಿಯಾಗಿ ಮಾರ್ಕ್ಸ್ನ ಅಲ್ಲಿ ಅಪ್ಡೇಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಕೊಟ್ಟರು. ಬಟ್ ಮ್ಯಾಥಮೆಟಿಕ್ಸ್ಗೆ ಹಾಗೆ ಬರೋಲ್ಲ, ಇವತ್ತೇ ವ್ಯಾಲ್ಯೂಯೇಷನ್ ಆಗೋಲ್ಲ. ಸೊ ನಾಳೆ ಕೂಡ ರಿಸಲ್ಟ್ ಬರೋಲ್ಲ. ವಿದಿನ್ 4 ಡೇಸ್ ಬೇಕು ಮ್ಯಾಥಮೆಟಿಕ್ಸ್ ವ್ಯಾಲ್ಯೂಯೇಷನ್ ಆಗಿ ರಿಸಲ್ಟ್ ಅಪ್ಡೇಟ್ ಮಾಡಬೇಕಂದ್ರೆ ವಿದಿನ್ 4 ಡೇಸ್. ಆಲ್ರೆಡಿ ನಿಮ್ಮ ಹಿಂದಿನ ಸಬ್ಜೆಕ್ಟ್ಗಳು ವ್ಯಾಲ್ಯೂಯೇಷನ್ ಮಾಡಲಾಗಿದೆ. ಏನಕ್ಕೆ ವಿದಿನ್ 4 ಡೇಸ್ ಅಂತಂದರೆ, ಈ ಒಂದು VT ಅವರ ಇಂಟೆನ್ಷನ್ ಇತ್ತಂದರೆ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಸೊ ಮೊದಲು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರಲಿಲ್ಲ, ಮೊದಲು ನಿಮಗೆ ಥಿಯರಿ ಎಕ್ಸಾಮ್ ಆದಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು. ಸೊ ವಿದ್ಯಾರ್ಥಿಗಳ ಒಂದು ಪ್ರೊಟೆಸ್ಟಿಂದ ಆ ಪ್ರಾಕ್ಟಿಕಲ್ ಎಕ್ಸಾಮ್ ಫಸ್ಟ್ ಮಾಡಿ ಆಮೇಲೆ ಥಿಯರಿ ಎಕ್ಸಾಮ್ ಮಾಡಿದರು. ಸೊ ಹಾಗಾಗಿ VT ಅವ್ರಿಗೆ ಏನಾಯಿತು ಅಂತಂದರೆ, ನಾವು ರಿಸಲ್ಟ್ ಕೊಡೋದು ಲೇಟ್ ಆಗುತ್ತೆ, ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಒಂದು ಇದಾಯಿತು. ಮತ್ತು ಅವರು ಈಗ ಆಲ್ರೆಡಿ ನ್ಯೂಸ್ ಎಲ್ಲ ಬಂದಿದೆ, ಅಷ್ಟು ಬೇಗ ರಿಸಲ್ಟ್ ಕೊಡ್ತಾರೆ ಒಂದು ದಿನದಲ್ಲಿ, ಸೊ ಶಾರ್ಟ್ ಟೈಮಲ್ಲಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಇವಾಗ ಮತ್ತೆ ರಿಸಲ್ಟ್ ಲೇಟ್ ಆದರೆ ತೊಂದರೆ ಆಗುತ್ತೆ ಅಂತ ಮಾಡಿಬಿಟ್ರು. ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಸಿದ ಮೇಲೆ 4 ಸಬ್ಜೆಕ್ಟ್ 2 to 3 ಡೇಸ್ ಗ್ಯಾಪ್ ಕೊಟ್ಟು 4 ಸಬ್ಜೆಕ್ಟ್ ಮುಗಿಸಿದ್ರು. ಮ್ಯಾಥ್ಸಿಗೆ ಮಾತ್ರ 1 ವೀಕ್ ಗ್ಯಾಪ್ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ, ಆ 1 ವೀಕಲ್ಲೇ ಈ ಒಂದು 4 ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ ಮುಗಿಸ್ಬೇಕು, ನೆಕ್ಸ್ಟ್ ಮ್ಯಾಥ್ಸ್ ಪೇಪರ್ ಮಾಡಬೇಕು. ಮ್ಯಾಥ್ಸ್ ಪೇಪರ್ ವಿದಿನ್ 4 ಡೇಸಲ್ಲಿ. ಮ್ಯಾಥ್ಸ್ ಪೇಪರ್ ವ್ಯಾಲ್ಯೂಯೇಷನ್ ಲೇಟ್ ಆಗೋಲ್ಲ, ಯಾಕಂದರೆ ಸ್ಟೆಪ್ ವೈಸ್ ಇರುತ್ತೆ. ಡೈರೆಕ್ಟ್ ಟಕ್ಕ ಸೈನ್ ಮಾಡ್ಕೊತ ಹೋಗೋದು, ಮಾರ್ಕ್ಸ್ ಕೊಡ್ಕೊತ ಹೋಗೋದು ಅಷ್ಟೇ ಇರುತ್ತೆ. ಸೊ ನಿಮ್ಮದು ಬೇರೆ ಥಿಯರಿ ಪೇಪರ್ ಬರೆಯೋದು ಅದು ಸಬ್ಜೆಕ್ಟ್ಗಳು ಅಂತಂದರೆ, ಈ ಹಿಂದಿನ ಸಬ್ಜೆಕ್ಟ್ಗಳಿಗೆ ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಅಲ್ಲಿ ಕಂಟೆಂಟ್, ಪಾಯಿಂಟ್ಸ್, ವ್ಯಾಲಿಡ್ ಪಾಯಿಂಟ್ಸ್, ಸಮಥಿಂಗ್ ಎಲ್ಲನೂ ನೋಡಬೇಕಾಗತ್ತೆ. ಸೊ ಹಾಗಾಗಿ VT ಅವರು 1 ವೀಕ್ ನಿಮಗೆ ಗ್ಯಾಪ್ ಕೊಟ್ಟರು. ಆ 1 ವೀಕ್ ಗ್ಯಾಪಲ್ಲೇ ಆ 4 ಸಬ್ಜೆಕ್ಟ್ದು ಏನಿದೆ ಎಕ್ಸಾಮ್ ಆದ ಕೂಡಲೇ, ಇವತ್ತು DDCO ಆಯಿತಾ, ಅವತ್ತಿಂದನೇ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತೆ 1 ವೀಕ್ ಕೂಡ ಗ್ಯಾಪ್ ಕೊಟ್ಟಿದ್ದಾರೆ. ಆ 1 ವೀಕ್ ಗ್ಯಾಪಲ್ಲಿ ಎಲ್ಲನೂ ಕಂಪ್ಲೀಟೆಡ್ ಮಾಡಿದ್ದಾರೆ. ಈಗ ನಿಮಗೆ DDCO ಆಗಿರ್ಬೋದು, OS ಆಗಿರ್ಬೋದು, ಜಾವಾ ಮತ್ತು DSA ಈ 4 ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಆಗಿದೆ. ಇನ್ನು ಬಾಕಿ ಇರೋದು ಮ್ಯಾಥ್ಸ್ ಒಂದೇ, ಅದು ಬೇರೆ. ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಇದೆ. ಮ್ಯಾಥ್ಸ್ ಎಕ್ಸಾಮ್ ಆದಮೇಲೆ ಮಿನಿಮಮ್ 2 to 3 ಡೇಸ್ ಬೇಕು ನಿಮ್ಮ ಒಂದು ಮ್ಯಾಥ್ಸ್ ವ್ಯಾಲ್ಯೂಯೇಷನ್ ಆಗೋಕ್ಕೆ. ಸೊ ಅದಾದಮೇಲೆ ವಿದಿನ್ 4 ಡೇಸಲ್ಲಿ ರಿಸಲ್ಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ VT ಅವರ ಒಂದು ಪ್ಲ್ಯಾನ್, ಒಂದು ಇಂಟೆನ್ಷನ್ ಇರೋದೇ ಬೇಗ ರಿಸಲ್ಟ್ ಕೊಡಬೇಕಂತ. ಅದಕ್ಕೋಸ್ಕರ 1 ವೀಕ್ ನಿಮಗೆ ಗ್ಯಾಪ್ ಕೊಟ್ಟಿದ್ದಾರೆ. ಸೊ ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಪೇಪರ್ ಇದೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಕ್ಲಿಯರಾಗಿ ಒಂದು ಕನ್ಫರ್ಮೇಷನ್ ಹೇಳಿದ್ರೆ, ನಿಮ್ಮ ಒಂದು ರಿಸಲ್ಟ್ ನಾಳೆನೂ ಬರೋಲ್ಲ, ಇವತ್ತು ಬರೋಲ್ಲ. ಯಾಕಂದರೆ ವ್ಯಾಲ್ಯೂಯೇಷನ್ ಆಗೋಕ್ಕೆ ಒಂದು 2 ಡೇಸ್ ಬೇಕು ಮ್ಯಾಥಮೆಟಿಕ್ಸು. ಸೊ ವಿದಿನ್ 4 ಡೇಸಲ್ಲಿ ನಿಮ್ಮ ಒಂದು ರಿಸಲ್ಟ್ ಬರಬಹುದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ನಿಮ್ಮ ಡೌಟ್ಸ್ಗೆ ಕ್ಲಾರಿಫಿಕೇಷನ್ ಸಿಕ್ತು ಅಂತ ಹೇಳ್ಕೊತೇನೆ. ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.